ಲೋನ್ ಎಜುಕೇಷನ್ ಲೋನ್ ನಿಮ್ಮ ಮಕ್ಕಳು ಎಜುಕೇಷನ್ಗೋಸ್ಕರ 8.25ಇಂದ ನಮ್ಮದು ಎಜುಕೇಷನ್ ಲೋನ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಈ ಸೌಲಭ್ಯಗಳನ್ನು ನೀವು ಇಲ್ಲಿ ನಮ್ಮಲ್ಲಿ ಪಡೆಯಬಹುದು. ಇದನ್ನು ನಾವು ಎಲ್ಲರಿಗೂ ತಿಳಿಸ್ಕೊಡಲು ಇಲ್ಲೊಂದು ಮೆಗಾ ರಿಟೇಲ್ ಕ್ಯಾಂಪ್ ಎಕ್ಸ್ಪೋ ಸ್ಟಾರ್ಟ್ ಮಾಡಿದ್ದೀವಿ. ನೀವು ದಯವಿಟ್ಟು ನಿಮ್ಮ ಒಂದೆರಡು ನಿಮಿಷಗಳನ್ನು ನಮ್ಮೊಂದಿಗೆ ಇಲ್ಲಿ ಬಂದು ನಮ್ಮ ಜೊತೆ ಇಲ್ಲಿ ಬಂದು ಇದನ್ನು ಶೇರ್ ಮಾಡ್ಕೊಳ್ಳಿ. ನಿಮ್ದು ಏನೇ ರೀತಿ ಡೌಟ್ಸು ಕ್ಲಾರಿಫಿಕೇಷನ್ಸ್ ಇದ್ದರೂ ನಾವು ಅದನ್ನು ಕ್ಲಾರಿಫೈ ಮಾಡ್ತೀವಿ. ಮತ್ತು ನಿಮಗೆ ಯಾವುದೇ ರೀತಿ ಸೌಲಭ್ಯ ಬೇಕು ಅಂದರೆ ನಾವು ಅದನ್ನು ಹೊಂದಿಸ್ಕೊಡ್ತೀವಿ. ಅದನ್ನು ಹೇಳ್ತಾ ಎರಡು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಇವತ್ತೇನು ಮೆಗಾ ರಿಟೇಲ್ ಎಕ್ಸ್ಪೋ ರಿಟೇಲಥಾನ್ 2025 ಅಂತ ಮಾಡಿದ್ದಾರೆ, ಅದು ಸಕ್ಸಸ್ಫುಲ್ ಆಗಲಿ ಅಂತ ಅವರಿಗೆ ಹಾರೈಸಿ, ನಾನು 2009-10ನಲ್ಲಿ ಆಂಧ್ರ ಬ್ಯಾಂಕ್ ಅಂತ ಇತ್ತು ಮೊದಲಿದ್ದು. ಆಂಧ್ರ ಬ್ಯಾಂಕ್ ಇದ್ದಾಗಿನಿಂದ ನಮ್ಮದು ಅಕೌಂಟ್ ಇದೆ, ಕರೆಂಟ್ ಅಕೌಂಟ್, ಎಸ್ ಬಿ ಅಕೌಂಟ್, ಇವನ್ ನಮ್ಮ ಸ್ಕೂಲ್ ಅಕೌಂಟ್, ಜ್ಞಾನಸುಧ ಎಜುಕೇಷನ್ ಸೊಸೈಟಿ ಅಕೌಂಟು ಇಲ್ಲಿ ಇದೆ. ಇಲ್ಲಿಂದ ಸ್ಟಾಫ್ ತುಂಬ ಕೋಆಪ್ರೇಟಿವ್ ಆಗಿದ್ದಾರೆ. ಅಂದರೆ ನಾವು ಯಾವಾಗಲೂ ಕಾಲ್ ಮಾಡಿದರೆ ಇಮಿಡಿಯೇಟಾಗಿ ರೆಸ್ಪಾನ್ಸ್ ಕೊಡ್ತಾರೆ. ಆಮೇಲೆ ಯಾವುದೇ ಲೋನ್ ಇರಲಿ ಏನೇ ಇರಲಿ ಎಲ್ಲದಕ್ಕೂ ತುಂಬ ಕೋಆಪ್ರೇಟಿವ್ ಆಗಿದ್ದಾರೆ. ಒಂದೊಂದು ಸಲ ಅಂತೂ ನಾವು ಚೆಕ್ ಬರೆದು ಇಟ್ಟಿರ್ತೀವಿ, ಸೈನ್ ಮಾಡಿದ್ರೆಲ್ಲ ಕೊಟ್ಟು ಕಳಿಸಿರ್ತೀವಿ, ಆದ್ರೂ ಇಮಿಡಿಯೇಟಾಗಿ ಇದು ಮಾಡಿ ಮತ್ತೆ ನಮಗೆ ಫೋನ್ ಮಾಡಿ ಹೇಳ್ತಿರ್ತಾರೆ, ನಿಮ್ಮ RTGS ನಿಮ್ದು ಏನಿದ್ರು ಎಲ್ಲ ಆಗಿದೆ ನೋಡ್ರಿ ಅಂತೇಳಿ. ಹಾಗಾಗಿ ತುಂಬ ಕೋಆಪ್ರೇಟಿವ್ ಆಗಿರ್ತಾರೆ. ಎಲ್ಲರೂ ಈ ಬ್ಯಾಂಕಿನ ಸದುಪಯೋಗ ಪಡಿಸ್ಕೋಬೇಕಂತ ಹೇಳಿ ಮತ್ತೊಮ್ಮೆ ಹಾರೈಸಿ ನಾನು ಎರಡು ಮಾತುಗಳನ್ನು ನನಗೆ ಇಲ್ಲಿ ಕರೆದು ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದ ಆಲ್ ಬ್ಯಾಂಕರ್ಸ್, ಯೂನಿಯನ್ ಬ್ಯಾಂಕ್ದವರಿಗೆ ನಾನು ಧನ್ಯವಾದ ಹೇಳ್ತೀನಿ. ನಂದು ಈ ಅಕೌಂಟ್ ಆಂಧ್ರ ಬ್ಯಾಂಕ್ ಇತ್ತು. ಈ ಬ್ಯಾಂಕ್ನಲ್ಲಿ ನಂದು ಫಸ್ಟ್ ಅಕೌಂಟು. ಆ್ಯಂಡ್ ಕೊಕಲ್ವಾರ್ ಫ್ಯಾಮಿಲಿಗೆ ಈ ಬ್ಯಾಂಕ್ ಎಷ್ಟು ಸಪೋರ್ಟ್ ಮಾಡಿದೆ, ಯಾವುದೂ ಬ್ಯಾಂಕ್ ಇವಾಗಿನ ತನಕ ಸಪೋರ್ಟ್ ಮಾಡಿರಲಿಲ್ಲ. ಆ್ಯಂಡ್ ಐ ಕ್ಯಾನ್ ಸೇ ಒನ್ ಥಿಂಗ್ ದ್ಯಾಟ್ ಕೊಕಲ್ವಾರ್ ಫ್ಯಾಮಿಲಿ, ನಮ್ಮದು ಫ್ಯಾಮಿಲಿ ಬೆಳಿಲಿಕ್ಕೆ ದೇ ಆರ್ ದ ಫೌಂಡೇಶನ್ ಸ್ಟೋನ್ಸ್. ದಿಸ್ ಬ್ಯಾಂಕ್ ಇಸ್ ದ ಫೌಂಡೇಶನ್ ಸ್ಟೋನ್. ಆ್ಯಂಡ್ ಯಾವುದೂ ಬಿಸ್ನೆಸ್ ಗ್ರೋ ಆಗಲಿಕ್ಕೆ ಬ್ಯಾಂಕಿನ ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ಬಿಕಾಸ್ ನಾವು ಹೊರಗಡೆಯಿಂದ ಲೆಂಡ್ ಮಾಡಿ ಬಿಸ್ನೆಸ್ ಮಾಡಬೇಕಂತಂದರೆ ಇವಾಗಿನ ಕಾಂಪಿಟೇಟಿವ್ ವರ್ಲ್ಡ್ನಲ್ಲಿ ಅಷ್ಟು ಪ್ರಾಫಿಟ್ ಇಲ್ಲ. ಸೊ ವಿತೌಟ್ ಸಪೋರ್ಟ್ ಆಫ್ ದ ಬ್ಯಾಂಕ್ ಐ ಕ್ಯಾನ್ ಸೇ ನೋ ಬಿಸ್ನೆಸ್ ಕ್ಯಾನ್ ಬಿ ಇಂಪ್ರೂವ್ಡ್. ಆ್ಯಂಡ್ ಸಬ್ಸ್ಟ್ಯಾನ್ಷಿಯಲಿ ಇಂಪ್ರೂವ್ ಆಗಬೇಕಂತಂದರೆ 100% ಬ್ಯಾಂಕಿಂಗ್ ಸಪೋರ್ಟ್ ಬೇಕಾಗ್ತದೆ. ಐ ಕ್ಯಾನ್ ಓನ್ಲಿ 1%, 2% ಜನ ಬಿಸ್ನೆಸ್ಮೆನ್ಸ್ ಅವ್ರ ಓನ್ ಫಂಡಿಂಗ್ಲಿಂದ ಗ್ರೋ ಆಗಿರ್ಬೋದು. ಬಟ್ 99% ಬಿಸ್ನೆಸ್ ಗ್ರೋ ಆಗಬೇಕಂದ್ರೆ ಬ್ಯಾಂಕಿಂಗ್ ಸಪೋರ್ಟ್ ಬೇಕು. ಸೊ ಬ್ಯಾಂಕಿಂಗ್ ಸಪೋರ್ಟ್ ಬೇಕಂತಂದರೆ ಅದರ ತಕ್ಕಂಗೆ ನಮ್ಮದು ಸಿಬಿಲ್ ಇಂಪ್ರೂವ್ಮೆಂಟ್ ಸರಿಯಾಗಿ ಮಾಡ್ಕೋಬೇಕು, ಬ್ಯಾಂಕಿನ ಜೊತೆ ವ್ಯವಹಾರ ಸರಿಯಾಗಿ ಇಟ್ಕೋಬೇಕು, ನಮ್ಮದು ಆಲ್ ದ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇಡಬೇಕು. ಅವ್ರ ಎವ್ರಿ ಕ್ವಾರ್ಟರ್ಲಿ ಆರ್ ಮಂತ್ಲಿ ಕೇಳಿದ್ದ ಡಾಕ್ಯುಮೆಂಟ್ಸ್ ಎಲ್ಲ ಪ್ರಾಪರ್ಲಿ ರೆಡಿ ಮಾಡಿ ಕೊಡಬೇಕು. ಸೊ ಅವಾಗ ನಾವು ಬ್ಯಾಂಕಿಂಗ್ ಜೊತೆ ನಾವು ಸರಿಯಾಗಿ ಬಿಸ್ನೆಸ್ ಮ್ಯಾನ್ ಅಂತ ತಿಳ್ಕೊಂಡು ಅವ್ರು ನಮ್ಮ ಹತ್ರ ಇನ್ಕ್ರಿಮೆಂಟ್ ಮಾಡಲಿಕ್ಕೆ, ಬಿಸ್ನೆಸ್ ಲೋನ್ ಎನ್ಹಾನ್ಸ್ಮೆಂಟ್ ಮಾಡಲಿಕ್ಕೆ ಅವ್ರು ನಮಗೆ ಸಪೋರ್ಟ್ ಮಾಡ್ತಾರೆ. ಸೊ ಅದಕ್ಕೆ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ ಜೊತೆ ನಾವು ಯಾವ ಥರ ವ್ಯವಹಾರ ಮಾಡಬೇಕು ಅದು ತುಂಬ ಇಂಪಾರ್ಟೆಂಟು. ವಿತೌಟ್ ಬ್ಯಾಂಕ್ ಬಿಸ್ನೆಸ್ ಗ್ರೋ ಆಗೋಲ್ಲ. ಅದಕ್ಕೆ ಬಿಸ್ನೆಸ್ ಬೇಕಂತಂದರೆ ಬ್ಯಾಂಕಿಂಗ್ ಸಾಫ್ಟ್ ಕಾರ್ನರ್ನಲ್ಲಿ ವಿಚಾರ ಮಾಡಿಕೊಂಡು ನಾವು ಅದ್ರ ಪ್ರಕಾರ ಕರೆಕ್ಟಾಗಿ ಡಾಕ್ಯುಮೆಂಟೇಷನ್ ರೆಡಿ ಮಾಡಿಕೊಂಡು ಅಪ್ರೋಚ್ ಸರಿಯಾಗಿ ಇಟ್ಕೊಂಡ್ರೆ ನಾವು ಗ್ರೋ ಆಗ್ತಿದ್ದಂತ ಇದು ಒಂದು ಎರಡು ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಉದ್ಘಾಟಿಸಿದಂಥ ಆಗಿ ಮತ್ತು ವಿಶೇಷ ಅತಿಥಿಗಳಿಗೆ ಶುಭಾಶಯಗಳು ಮೊದಲನೇದಾಗಿ, ಮತ್ತು ಬ್ರಾಂಚ್ ಸ್ಟಾಫ್ ಈ ಕಾರ್ಯಕ್ರಮ ಆಯೋಜಿಸಿದ್ದಾರೆ, ಅವರಿಗೆ ಕೂಡ ಶುಭಾಶಯಗಳು. ಈ ಕ್ಯಾಂಪಿನ ಉದ್ದೇಶ ಏನಂದರೆ, ಈ ಹಬ್ಬದ ಪ್ರಯುಕ್ತ ಬ್ಯಾಂಕು ಅತಿ ಕಡಿಮೆ ಬಡ್ಡಿ ದರದಲ್ಲಿ ಈ ಗೃಹ ಸಾಲ ಆಗಿರ್ಬೋದು, ಮತ್ತು ವಾಹನ ಸಾಲ ಆಗಿರ್ಬೋದು, ಎಜುಕೇಷನ್ ಲೋನ್ ಆಗಿರ್ಬೋದು, ಮಾರ್ಗೇಜ್ ಲೋನ್ ಆಗಿರ್ಬೋದು, ಈ ಎಲ್ಲ ಸಾಲಗಳನ್ನ ಅತಿ ಕಡಿಮೆ ಬಡ್ಡಿ ದರದಲ್ಲಿ ನೀಡ್ತಾ ಇದೆ. ಸೊ ಮತ್ತು ಯಾವುದೇ ಸೇವಾ ಶುಲ್ಕ ಇರೋದಿಲ್ಲ. ಅಂದರೆ ಈ ಹಬ್ಬದ ಪ್ರಯುಕ್ತ ಸೊ ಕಸ್ಟಮರ್ಸು ಯಾರೆಲ್ಲ ಇದ್ದಾರೆ ಇದನ್ನು ಉಪಯೋಗಪಡಿಸ್ಬೇಕಂತ ನಾನು ಹೇಳ್ತಾ ಇದ್ದೀನಿ. ಮತ್ತು ಇದಲ್ಲದೆ ಬೇರೆ ಯಾವುದಾದ್ರೂ MSME ಲೋನ್ ಇರ್ಬೋದು, ಅದ್ರ ಬಗ್ಗೆನೂ ಇವತ್ತು ಚರ್ಚೆ ಮಾಡ್ಬೋದು. ಇಲ್ಲಿ ಯಾವುದಾದ್ರೂ ಅವ್ರಿಗೆ ಏನೋ ತೊಂದರೆಗಳು ಇದೆಯೋ, ಮತ್ತು ಎಲಿಜಿಬಿಲಿಟಿ ಏನಾದರೂ ಎಷ್ಟು ಬರುತ್ತೆ ಅಂತ, ಸಿಬಿಲಲ್ಲಿ ಏನಾದರೂ ತೊಂದರೆ ಇದೆ, ಅದೆಲ್ಲ ಈ ವಿಚಾರಗಳನ್ನ ಇವತ್ತು ಚರ್ಚೆ ಮಾಡಿ ಅವರಿಗೆ ಕೂಡಲೇ ಇನ್ ಪ್ರಿನ್ಸಿಪಲ್ ಸ್ಯಾಂಕ್ಷನ್ ಕೊಡಲಿಕ್ಕೆ ಅವಕಾಶ ಇರುತ್ತದೆ. ಸೊ ಇದನ್ನು ಸದುಪಯೋಗ ಪಡಿಸ್ಕೋಬೇಕಂತ ನಾನು ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ನಾನು ಕೇಳ್ಬೋದು. ಮ್ಯಾನೇಜರ್ ಆರೋಗ್ಯರಿಕೆ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಚೀಫ್ ಗೆಸ್ಟ್ ಆದ ಶ್ರೀ
ಪೋಕಲ್ವರ್ ಗಜಾನನ್ ಪೋಕಲ್ವರ್ ಅವರು ಕೊಟ್ರಾಂಗಿ ಕನ್ಸ್ಟ್ರಕ್ಷನ್ ಎಂ ಪಿ ಅವರು, ಮತ್ತು ನಮ್ಮದು ರವೀಂದ್ರ ಮುಲ್ಗೆ ಸರ್ ಯೂನಿವರ್ಸಿಟಿ ಬಿಲ್ಡರ್ಸ್ ಇದ್ದವರು ಈ ಕಾರ್ಯಕ್ರಮಕ್ಕೆ ಅವರ ತನ್ನ ಸಮಯವನ್ನು ತೆಗೆದುಕೊಂಡು ಬಂದಿದ್ದಾರೆ. ಸೊ ಧನ್ಯವಾದಗಳು ಸರ್. ಮತ್ತು ಹಾಗಾಗಿ ಎಲ್ಲ ಗ್ರಾಹಕರಿಗೆ ಮತ್ತು ಸ್ಪೆಷಲ್ ನ್ಯೂಸ್ ರಿಪೋರ್ಟರ್ದವರಿಗೆ ನೀವು ನಿಮ್ಮ ಸಮಯವನ್ನು ತೆಗೆದುಕೊಂಡು ನಮ್ಮ ಬ್ಯಾಂಕಿನ ಫೆಸಿಲಿಟೀಸ್ ಏನೇನು ಕೊಡ್ತಾ ಇದ್ದೀವಿ ಅದನ್ನು ಜನರಿಗೆ ತಲುಪಿಸೋಕ್ಕೆ ಸಹಕಾರ ಆಗಬೇಕು. ಮತ್ತು ನಿಮ್ಮ ಕೋಆರ್ಡಿನೇಷನ್ ಇದೇ ಥರ ಇರಲಿ. ಯೂನಿಯನ್ ಬ್ಯಾಂಕ್ ಬೀದರ್ ಡಿಸ್ಟಿಕಲ್ಲಿ ಟೋಟಲ್ 6 ಬ್ರಾಂಚಸ್ ಇದ್ದಾವೆ. 3 ಸಿಟಿಯಲ್ಲಿದ್ದಾವೆ, ಒಂದು ಹಾರುಗಿರಿ ಕಮಾನು, ಒಂದು ಮೋಹನ್ ಮಾರ್ಕೆಟು, ಒಂದು ಶಿವನಗರ್ ಬ್ರಾಂಚ್. ಇನ್ನು ಉಳ್ಕಿದ್ದು ಒಂದು ಚಿಲ್ಲರ್ಗಿ ಬ್ರಾಂಚಲ್ಲಿದೆ, ರೂರಲಲ್ಲೂ ಇದೆ, ಮತ್ತು ಮಾನಿಕ್ ನಗರ್ ಬ್ರಾಂಚ್ ಒಂದಿದೆ ಹುಮ್ನಾಬಾದ್ ಹತ್ರ, ಮತ್ತು ಬಸವ ಕಲ್ಯಾಣ. ಎಲ್ಲ ಬ್ಯಾಂಕಿನ ಮ್ಯಾನೇಜರ್ಗಳು ಎಲ್ಲಿ ಇದ್ದಾರೆ. ನಿಮಗೆ ಇವತ್ತಿನ ದಿವಸ ನಮ್ಮದು ಸೇಮ್ ಡೇ ಇನ್ ಪ್ರಿನ್ಸಿಪಲ್ ಸ್ಯಾಂಕ್ಷನ್, ನಿಮ್ಮ ಸಿಬಿಲು ಚೆಕ್ ಆಗುತ್ತೆ, ನಿಮಗೆ ಡಾಕ್ಯುಮೆಂಟೇಷನ್ ಏನೇನು ಬೇಕು ಅಂತ ಕೊಡ್ತೀವಿ. ಫೈನಾನ್ಷಿಯಲ್ ಲೋನ್ ಬಗ್ಗೆ ಏನೇನು ಇನ್ಫಾರ್ಮೇಷನ್ ಬೇಕಾಗುತ್ತೆ, ಏನೇನು ಕ್ವೈರಿ ಇರುತ್ತೆ ಅದನ್ನು ಎಲ್ಲ 1 to 1 ಅಂದರೆ ಯಾರು ಸ್ಯಾಂಕ್ಷನ್ ಮಾಡ್ತಾರಲ್ಲ ಅವರೇ ಇಲ್ಲಿ ಕೂತಿದ್ದಾರೆ. ಇದನ್ನು ಎಲ್ಲರೂ ಉಪಯೋಗ ಮಾಡ್ಕೋಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಧನ್ಯವಾದಗಳು.